22/8/2026 ಮೈಸೂರು ನಗರದ ಶ್ರೀ ಅನಂತೇಶ್ವರ ಭವನದಲ್ಲಿ ವಿಜಯ್ ಸಿನಿ ಟಾಕ್ಸ್ ಕನ್ನಡ ಹಾಗೂ ಶ್ರೀ ಶುಭ ಗುರು ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರೀಯ ಜಾನಪದ ದಿನದ ಅಂಗವಾಗಿ ಗಾನಕೋಗಿಲೆ ಗಾನ ಸರಸ್ವತಿ ಎಸ್ ಜಾನಕಿ ಅಮ್ಮನವರ ಸವಿ ನೆನಪಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪರಮಪೂಜ್ಯ ಸರ್ದಾರ್ ಡಾಕ್ಟರ್ ಶ್ರೀ 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 ಬಿಎಸ್ ಜ್ಞಾನಾನಂದ ಚನ್ನರಾಜೆ ಅರಸು ಪೀಠಾಧಿಕಾರಿ ಧರ್ಮಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಶ್ರೀ ಧರೆಗೆ ದೊಡ್ಡವರ ಸಂಸ್ಥಾನ ಮಠ ಡಾಕ್ಟರ್ ಶೋಭಾ, ಸೂಪರಿಂಟೆಂಡೆಂಟ್ ಆಫ್ ಕೇರ್ ಹಾಸ್ಪಿಟಲ್ ಆಡಳಿತಾಧಿಕಾರಿ, ಸಾಹಿತಿಗಳಾದ ನಾಗರತ್ನ, ಅಂಶಿ, ಪ್ರಸನ್ನಕುಮಾರ್, ತ್ಯಾಗರಾಜು, ನಾಗರಾಜ್, ಬೈರಿ, ನವೀನ್, ಎಸ್ ಜಾನಕಿ ಅಮ್ಮನವರ ಸಾಕುಮಗ, ಡಾಕ್ಟರ್ ಲಕ್ಷ್ಮೀದೇವಿ, ಲಯನ್ ಕುಮಾರ್, ಡಾಕ್ಟರ್ ರೇಖಾ ಜೋಯಪ್ಪ ಅವರು ಭಾಗವಹಿಸಿದರು. ಕಾರ್ಯಕ್ರಮದ ಆಯೋಜಕರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ನಟ ಸುನಿಲ್ ಪ್ರಕಾಶ್ ಅವರು ಮೂಲತಃ ಮೈಸೂರಿನವರಾಗಿದ್ದು ರಂಗಭೂಮಿ ಹಾಗೂ ಚಿತ್ರರಂಗದ ಕಲಾವಿದರಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲ್ಪನಾ ಪ್ರಶಸ್ತಿ ಆಯೋಜಕರು ಮತ್ತು ಕಲಾವಿದೆ ಸಾವಿತ್ರಿ ಅವರು ವೇದಿಕೆಯ ಮೇಲೆ ನಿರೂಪಣೆಯನ್ನು ಅತ್ಯಂತ ಚೆನ್ನಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಗಾನ ಸರಸ್ವತಿ, ಗಾನ ಸ್ವರ ಅಮ್ಮನ ಸಾಟಿ ಇಲ್ಲದ ಸೇವೆಗೆ ಕೋಟಿ ನಮನ ಸಲ್ಲಿಸಿ ವಿವಿಧ ಕ್ಷೇತ್ರದ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ ಸಾಹುಕಾರ ಅವರಿಗೆ ಚಾಮರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9419419999. ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರ್ತಕ್ಕಂಥ ವಿಚಾರ ತುಂಬಾ ಸಂತೋಷ. ಕನ್ನಡನ ಮೊದಲಾಗಿ ನಾವು ಮನದಿಂದ ಬೆಳೆಸಬೇಕು. ಬೇರೆಯವ್ರನ್ನ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳೋದಲ್ಲ. ನಮ್ಮ ಮನೆ ಭಾಷೆ ಕನ್ನಡನ ನಾವು ಉಳಿಸಿದ್ರೆ ಅದು ಕನ್ನಡ ತಾನಾಗಿ ತಾನು ಬೆಳೆಯುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.